ಜೇಡಿಗೆ ಕೇಡುಗಾಲ ಶುರುವಾಗಿದೆ. ಗೌತಮ್ನ ಎದುರು ಹಾಕಿಕೊಂಡಿರೋ ಜಯದೇವ್ಗೆ ಹೆಜ್ಜೆ ಹೆಜ್ಜೆಗೂ ಸೋಲಾಗ್ತಿದೆ. ಇದೀಗ ಗೌತಮ್ ಏಟಿಗೆ ತಿರುಗೇಟು ಕೊಡ್ತಾ ಇದ್ದು ಜಯದೇವ್ಗೆ ತಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಇದೇ ಸಿಟ್ಟಿಗೆ ಜಯದೇವ್ ಹೆತ್ತ ಅಮ್ಮನನ್ನೇ ಬೀದಿ ಪಾಲು ಮಾಡಿದ್ದಾನೆ. ಮಗನ ವರ್ತನೆಯಿಂದ ಶಕುಂತಲಾ ವಿಲವಿಲ ಅಂತ ಒದ್ದಾಡಿದ್ದಾಳೆ. ಮತ್ತೊಂದು ಕಡೆ ಗೌತಮ್ ಭೂಮಿ ಮುಟ್ಟಿದ್ದೆಲ್ಲ ಚಿನ್ನ ಆಗ್ತಿದೆ. ಭೂಮಿ ಟೀಚರ್ಗೆ ಡೂಮು ಸರ್ ಹೊಸ ಜವಾಬ್ದಾರಿ ಬೇರೆ ನೀಡಿದ್ದಾರೆ. ಅಷ್ಟಕ್ಕೂ ಸೀರಿಯಲ್ನಲ್ಲಿ ಮುಂದೇನಾಗುತ್ತೆ, ಜಯದೇವ್ ಮುಂದೇನು ಮಾಡ್ತಾನೆ, ಶಕುಂತಲಾ ದೊಡ್ಡ ಮಗನ ಮನೆಗೆ ಕಾಲಿಡ್ತಾಳ ಅನ್ನೋದನ್ನ ಹೇಳ್ತೀನಿ. ನಾನು ಶ್ವೇತಾ. ನೀವು ಸುದ್ದಿ ಅನ್ನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಜೀ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗ್ತಿರುವ ಅಮೃತಧಾರೆ ಸೀರಿಯಲ್ ರೋಚಕ ತಿರುವು ಪಡೆದುಕೊಂಡಿದೆ. ಜಯದೇವ್ ಅಟ್ಟಹಾಸ ದಿನದಿಂದ ದಿನಕ್ಕೂ ಹೆಚ್ಚಾಗ್ತಾನೆ ಇದೆ. ಗೌತಮ್ನ ಸಕ್ಸಸ್ ನೋಡಿ ಆತನಿಗೆ ತಡ್ಕೊಳ್ಳಕ್ಕೆ ಆಗ್ತಾ ಇಲ್ಲ. ಹೀಗಾಗಿ ಏನಾದ್ರೂ ಕುತಂತ್ರ ಮಾಡ್ತಾನೆ ಇದ್ದಾನೆ. ಗೌತಮ್ ಹೊಸ ಕಂಪನಿ ಶುರು ಮಾಡ್ತಿದ್ದಂತೆ ಲೋಗೋ ವಿಚಾರವಾಗಿ ಜಯದೇವ್ ಕೇಸ್ ಹಾಕಿದ್ದ. ಈ ಕೇಸ್ ಹಾಕ್ತಿದ್ದಂತೆ ಮೂಲ ಲೋಗೋ ಲೀಗಲ್ ಡಾಕ್ಯುಮೆಂಟ್ನ ಪಾರ್ಥ ಗೌತಮ್ಗೆ ತಂದು ಕೊಟ್ಟಿದ್ದಾನೆ. ಬಳಿಕ ಗೌತಮ್ ಪ್ರೆಸ್ ಮೀಟ್ ಕರೆದಿದ್ದು ಅದರ ಬಗ್ಗೆ ಮಾಹಿತಿ ಹಂಚಿಕೊಂಡಿದ್ದಾನೆ. ಲೋಗೋ ತನ್ನ ಹೆಸರಿನಲ್ಲಿದೆ ಅಂತ ಜಯದೇವ್ಗೆ ಕ್ಲಾರಿಟಿನೂ ಕೊಟ್ಟಿದ್ದಾನೆ. ಅಷ್ಟೇ ಅಲ್ಲ, ತನ್ನ ಕುಟುಂಬದ ಸುದ್ದಿಗೆ ಬರದಂತೆ ಜಯದೇವ್ಗೆ ವಾರ್ನ್ ಮಾಡಿದ್ದಾನೆ. ಗೌತಮ್ ನಡೆಗೂ ಶಾಕ್ ಆಗಿದ್ದಾನೆ ಜಯದೇವ್. ಗೌತಮ್ ಮುಂದೆ ಸೋಲ್ತಿದ್ದಂತೆ ಜಯದೇವ್ ಸಿಟ್ಟು ದ್ವೇಷ ಹೆಚ್ಚಾಗಿದೆ. ಈ ಹೊತ್ತಲ್ಲೇ ಲೋಗೋ ವಿಚಾರಕ್ಕೆ ಕೆರಳಿ ಕೆಂಡವಾಗಿದ್ದ ಜಯದೇವ್ಗೆ ಶಕುಂತಲಾ ಶಾಕ್ ಕೊಟ್ಟಿದ್ದಾಳೆ. ಶಕುಂತಲಾ ಜಯದೇವ್ ಬಳಿ ಬಂದು ಚೆಕ್ಗೆ ಸಹಿ ಹಾಕಲು ಹೇಳಿದ್ದಾಳೆ. ಆಗ ಕೊಟ್ಟ ದುಡ್ಡನ್ನ ಏನು ಮಾಡಿದೆ ಅಂತ ಕೇಳಿದಕ್ಕೆ ಅದನ್ನ ಕಳ್ಕೊಂಡೆ ಅಂತ ಹೇಳಿದ್ದಾಳೆ. ಅದಕ್ಕೆ ಜಯದೇವ್ ಶಾಕ್ ಆಗಿದ್ದಾನೆ. 3 ಕೋಟಿಯನ್ನ 3,000 ತರ ಕೇಳ್ತಿದ್ಯಲ್ಲ ಅಂತ ಹೇಳಿದ್ದಾನೆ. ಇದರಿಂದ ಕೋಪಗೊಂಡ ಶಕುಂತಲಾ ಗೌತಮ್ಗೂ ನಿನಗೂ ಎಷ್ಟು ವ್ಯತ್ಯಾಸ ಇದೆ ನೋಡು ಅಂತ ಹೇಳಿದ್ದಾಳೆ. ಇದರಿಂದ ಸಿಟ್ಟಾದ ಜಯದೇವ್ ಶಕುಂತಲಾಗೆ ಬೈದು ಹೆಡೆಮುರಿ ಕಟ್ಟಿ ನನ್ನ ಮುಂದೆಯೇ ನನ್ನ ಶತ್ರುವನ್ನ ಹೊಗಳ್ತಿದ್ದೀಯ ಅಂತ ಹೆತ್ತ ತಾಯಿಯನ್ನೇ ಕುತ್ತಿಗೆ ಹಿಡಿದು ಮನೆಯಿಂದ ಆಚೆ ಹಾಕಿದ್ದಾನೆ. ಕೇಡಿ ಜೇಡಿಯ ಅಟ್ಟಹಾಸಕ್ಕೆ ನಲುಗಿ ಕಣ್ಣೀರಿಟ್ಟಿದ್ದಾಳೆ ಶಕುಂತಲಾ. ಆದ್ರೆ ಇದು ಗೌತಮ್ನ ಮತ್ತೆ ಸೋಲಿಸ್ಬೇಕು ಅಂತ ಜಯದೇವ್ ಹಾಗೂ ಶಕುಂತಲಾ ಮಾಡ್ತಿರೋ ಪ್ಲಾನ್ ಅನ್ನೋ ಪ್ರಶ್ನೆ ಮೂಡಿದೆ. ಯಾಕಂದ್ರೆ ಗೌತಮ್ ಹಂತ ಹಂತವಾಗಿ ಸಕ್ಸಸ್ ಕಾಣ್ತಾ ಇದ್ದಾನೆ. ಶಕುಂತಲಾ ಗೌತಮ್ ವಂಶವನ್ನ ನಿರ್ವಂಶ ಮಾಡಬೇಕು ಅಂತ ಗೌತಮ್ ಮನೆಗೆ ಕಾಲಿಟ್ಟಿದ್ದು ಇದೀಗ ಈ ಮೂಲಕ ಮತ್ತೆ ಭೂಮಿ ಮನೆ ಸೇರಲು ಪ್ಲಾನ್ ಮಾಡಿದ್ದಾರನ್ನೋ ಕ್ಯೂರಿಯಾಸಿಟಿ ಮೂಡಿದೆ. ಮತ್ತೊಂದ್ ಕಡೆ ಇಷ್ಟು ದಿನ ವನವಾಸದಲ್ಲಿದ್ದ ಭೂಮಿ ಗೌತಮ್ ಬಾಳಲ್ಲಿ ಹೊಸ ಚೈತನ್ಯ ಬಂದಿದೆ. ಗಂಡ ಹೆಂಡತಿ ಒಂದಾಗಿ ಮತ್ತೆ ಹೊಸ ಸಾಮ್ರಾಜ್ಯ ಕಟ್ಟಿ ಬೆಳೆಸ್ತಾ ಇದ್ದಾರೆ. ಇದೀಗ ಗೌತಮ್ ಭೂಮಿಕಾ ಮುಟ್ಟಿದ್ದೆಲ್ಲ ಚಿನ್ನ ಆಗ್ತಿದೆ. ಹಂತ ಹಂತಕ್ಕೂ ಸಕ್ಸಸ್ ಸಿಗ್ತಾ ಇದೆ. ಇದೀಗ ಗೌತಮ್ ಭೂಮಿಗೆ ಸ್ಪೆಷಲ್ ಸರ್ಪ್ರೈಸ್ ನೀಡಿದ್ದಾನೆ. ಭೂಮಿಗೆ ಸ್ಕೂಲ್ ನಡೆಸುವ ಜವಾಬ್ದಾರಿಯನ್ನ ನೀಡಿದ್ದಾನೆ. ಇದರಿಂದಾಗಿ ಭೂಮಿಕಾ ಫುಲ್ ಎಮೋಷನಲ್ ಆಗಿದ್ದಾಳೆ. ಇದೀಗ ಭೂಮಿಕಾ ಗಂಡ ಕೊಟ್ಟ ಜವಾಬ್ದಾರಿಯನ್ನ ಸರಿಯಾಗಿ ನಿಭಾಯಿಸ್ತಾಳೆ. ಒಟ್ಟಾರೆ ಅಮೃತಧಾರೆ ಸೀರಿಯಲ್ ಮುಂದಿನ ದಿನಗಳಲ್ಲಿ ರೋಚಕತೆಯಿಂದ ಕೂಡಿರಲಿದೆ. ಬೀದಿಗೆ ಬಿದ್ದ ಶಕುಂತಲಾ ಮುಂದೇನು ಮಾಡ್ತಾಳೆ? ಶಕುಂತಲಾ ಸಹಾಯ ಕೇಳ್ಕೊಂಡು ಗೌತಮ್ ಮನೆಗೆ ಬರ್ತಾಳ? ಮುಂದೆ ಗೌತಮ್ ದಿವಾನ್ ಜಯದೇವ್ ಮುಂದೆ ಎತ್ತರಕ್ಕೆ ಬೆಳೆಯುತ್ತಾನಾ? ದಿಶಾ ಹೆಣದ ಬಲೆಯಲ್ಲಿ ಜಯದೇವ್ ಸಿಕ್ಕಿಕೊಳ್ತಾನ? ಜಯದೇವ್ ಇದ್ದ ಆಸ್ತಿಯನ್ನ ಕಳೆದುಕೊಳ್ತಾನನ್ನೋ ಕ್ಯೂರಿಯಾಸಿಟಿ ಮೂಡಿದೆ. ಈ ಬಗ್ಗೆ ನಿಮಗೆ ಏನನ್ನಿಸ್ತಿದೆ ಅಂತ ಕಾಮೆಂಟ್ ಮಾಡಿ. ನಮಸ್ಕಾರ.